ಹೆಲೋ ಫುಡೀಸ್, ವೆಲ್ಕಮ್ ಟು ನೆವಿಸ್ ಗಾರ್ಮಿ ಕಿಚನ್. ಇವತ್ತಿನ ಸ್ಪೆಷಲ್ ಪಾರ್ಟಿ ಹಾಗೂ ಸಮ್ಮರ್ ಸ್ಪೆಷಲ್ ಫ್ರೂಟ್ಸ್ ಕಸ್ಟರ್ಡ್ ರೆಗ್ಯುಲರ್ ಆಗಿ ಮಾಡೋ ಥರ ಅಲ್ದಿರ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಈ ರೀತಿ ಮಾಡೋದ್ರಿಂದ ವಾವ್, ಅಮೇಝಿಂಗ್, ಬೆಸ್ಟ್ ಆ್ಯಂಡ್ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನಿಲ್ಲಿ ಎವರ್ ಗೋಲ್ಡ್ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 250 ml ಮಿಲ್ಕ್ಗೆ 4 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾನಿಲ್ಲಿ ಯೂಸ್ ಮಾಡ್ತಿರೋದು ವೆನಿಲಾ ಫ್ಲೇವರ್. ಇದು ನಿಮಗೆ ಈಸಿಯಾಗಿ ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲಿ, ಸೂಪರ್ ಮಾರ್ಕೆಟಲ್ಲಿ ಸಿಕ್ಬಿಡುತ್ತೆ. ಮತ್ತು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು ಇಲ್ಲಿ ಸ್ಟ್ರಾಬೆರಿ ಎಸೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ದರೆ ವೆನಿಲಾ ಫ್ಲೇವರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಆರೆಂಜ್, ಪೈನಾಪಲ್ ಎಲ್ಲ ಫ್ಲೇವರ್ಸು ನಿಮಗೆ ಅವೈಲೇಬಲ್ ಇದೆ. ಇದನ್ನು ಮಿಕ್ಸ್ ಮಾಡೋದ್ರಿಂದ ಎನ್ಹಾನ್ಸ್ ಆಗುತ್ತೆ. ಒಂದು ಪ್ಯಾನಲ್ಲಿ 750 ml ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಶುಗರ್ ಅಷ್ಟು ಬೆರೆಸ್ಕೊತಾ ಇದ್ದೀನಿ. ಮತ್ತು ಕಸ್ಟರ್ಡ್ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿರೋದನ್ನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಯಾವುದೇ ಥರ ಗಂಟು ಕಟ್ಕೊಂಡಿರ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು 3 ಅವರ್ ಫ್ರಿಜ್ಜಲ್ಲಿ ತಣ್ಣಗೆ ಹಾಕಿಬಿಟ್ಬಿಡಬೇಕು. ನಾನು ಎಲ್ಲ ಫ್ರೂಟ್ಸ್ನು ಕಟ್ ಮಾಡಿ 1 ಅವರ್ ಮುಂಚೆನೇ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಕಸ್ಟರ್ಡಲ್ಲಿ ಮಿಕ್ಸ್ ಮಾಡೋ ಫ್ರೂಟ್ಸ್ನ 1 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಕೂಲಾಗಿ ಚೆನ್ನಾಗಿರುತ್ತೆ. ಡೆಸರ್ಟ್ಸ್, ಯಾವುದೇ ಡೆಸರ್ಟ್ಸ್ ಮಾಡಿದ್ರು ನಾವು ಕೂಲಾಗಿದ್ರೇ ಚೆನ್ನಾಗಿರೋದು. ಇದು ತಣ್ಣಗಿರಬೇಕು, ಆವಾಗೆ ನಮಗೂ ಒಂಥರ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಬನಾನ ಒಂದು ಮಾತ್ರ ಲಾಸ್ಟಲ್ಲಿ ಕಟ್ ಮಾಡಿ ಹಾಕೊಳ್ಳಿ, ಇಲ್ಲಾಂದರೆ ತುಂಬಾ ಬ್ಲ್ಯಾಕ್ ಬಂದುಬಿಡುತ್ತೆ. ನೀವು ನೋಡ್ಬೋದು ಈಗ ಮೊಸರು ಥರ ಆಗಿದೆ ಕಸ್ಟರ್ಡ್. 3 ಅವರ್ಸ್ ಇಟ್ಟಿರೋದಕ್ಕೆ ಫ್ರಿಜ್ಜಲ್ಲಿ. ಕಸ್ಟರ್ಡ್ ಪ್ಯಾಕೆಟ್ ಮೇಲೆ ತೋರಿಸೋ ಕ್ರೀಮಿ ಟೆಕ್ಸ್ಚರ್ ಥರ ಬರುತ್ತೆ ಈ ಕಸ್ಟರ್ಡ್. ನಾನೆಲ್ಲ ಫ್ರೂಟ್ಸ್ನ ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡಿರೋ ಸ್ಮೂತ್ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇದ್ದರೆ 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಿದ್ದಾಗ ತಿಂದರೆ ಇದು ತುಂಬಾ ರುಚಿ ಅನಿಸುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಮತ್ತು ನಿಮಗೆ ಫ್ರೂಟ್ಸ್ ನಿಮ್ಮ ಚಾಯ್ಸ್, ಇದು ನಿಮ್ಗೆ ಯಾವ ಫ್ರೂಟ್ಸ್ ಬೇಕಾದ್ರೂ ತೊಗೊಂಡು ಮಾಡ್ಕೋಬೋದು. ಬಟ್ ಆರೆಂಜ್ ಮಾತ್ರ ಅವಾಯ್ಡ್ ಮಾಡಿ, ಯಾಕಂದರೆ ಹುಳಿ ಇರುತ್ತೆ ಅಂತ. ಈಗ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಆಲ್ಮಂಡ್ಸ್ ಯೂಸ್ ಮಾಡ್ಬೋದು, ಕಾಜು, ಚೆರೀಸ್, ನಿಮ್ಗೆ ಇಷ್ಟ ಬಂದು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಆಲ್ಮಂಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಏನು ಫ್ರೆಂಡ್ಸ್, ಇಷ್ಟ ಆಯಿತಾ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.